ನಿಮಗೆ ಕೆಲವರು ಅಂತಂದ್ರೆ ಆಗಲ್ಲ, ಇಷ್ಟನೇ ಇಲ್ಲ, ಅವ್ರು ನೋಡೋಕ್ಕೂ ನೀವು ಇಷ್ಟಪಡಲ್ಲ. ಸೊ ನಿಮ್ಮನ್ನು ಫಾಲೋ ಮಾಡೋಂಥವ್ರು ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಅವ್ರಿಗಂತೂ ಬೇಡವೇ ಬೇಡ, ನೋಡಕ್ಕೆ ಹೋಗ್ಬೇಡಿ, ಮಾಡಕ್ಕೆ ಹೋಗ್ಬೇಡಿ ಅಂತ ನೀವು ಸ್ಟ್ರೈಟ್ ಅವೇ ಹೇಳ್ತಾ ಇರ್ತಾರೆ ಯಾವಾಗಲೂ. ಒಂದು 100 ಎಕರೆ ಜಮೀನಿದೆ, 100 ಎಕರೆ ಜಮೀನಿದೆ. ಏನು ಮಾಡೋದು, ಇದನ್ನ ಹೇಗೆ ಮಾಡೋದು, ಉತ್ತೋದು, ಬೆಳೆಯೋದು, ಯಾವ ಬೆಳೆ ಹಾಕೋದು, ಏನು ಅವನು ಹೇಗೆ ತುಂಬ ಲೇಜಿ. ನೋಡಪ್ಪ, ಈಗ ನಾನು ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅದು ಹೇಗೆ ಮಾಡಬೇಕು, ಎಲ್ಲಿಂದ ಪ್ರಾರಂಭ ಅಂತ ಕೇಳಿದ್ರೆ, ನೀನು ನಮ್ಮನೇನೇ ಕೇಳ್ತೀಯಾ, ನೀನು ಬ್ರಹ್ಮನನ್ನು ಕುರಿತು ತಪಸ್ ಮಾಡೋಗು, ಎಲ್ಲ ನೀನು ಬ್ರಹ್ಮ ತಿಳಿಸ್ತಾನೆ ಅಂತ ಹೇಳ್ತಾರೆ ಊರಿನ ಹಿರಿಯರು ಎಲ್ಲರೂ ಕೂಡ. ಅವನಿಗೆ ಯಾವಾಗಲೂ ಕೆಲಸ ಇರಬೇಕು, ಕೆಲಸ ಖಾಲಿ ಇತ್ತು ಅಂದ್ರೆ ಅವನ್ನ ತಿಂದಾಕ್ತಾನೆ, ಇದು ಷರತ್ತಿರುತ್ತೆ. ಮಧ್ಯರಾತ್ರಿ ಆಗಿತ್ತು, ಅಲ್ಲೊಂದು ಆಶ್ರಮ ಇತ್ತು. ಆ ಆಶ್ರಮದ ಗುರುಗಳ ಬಳಿ ಹೋಗ್ಬಿಟ್ಟ. ಗುರುಗಳೇ ಅಂತ ಹೋಗಿ, ಏನಯ್ಯ ನಿಂದು ಮಧ್ಯರಾತ್ರಿ ಯಾಕೆ ಬಂದಿದ್ಯಾ, ಏನು ಕತೆ ಅಂತ ಕೇಳಿದ. ಇಲ್ಲ ಸ್ವಾಮಿ, ಇಲ್ಲಿ ಯಾರೋ ಒಬ್ಬ ನನಗೊಬ್ಬ ತಗಲಾಕೊಂಡಿದ್ದಾನೆ, ಒಬ್ಬ ರಾಕ್ಷಸ ಅಂತ. ಈ ರೀತಿ ಬ್ರಹ್ಮದೇವ ಕಳಿಸ್ಕೊಟ್ಟಿದ್ದು, ಎಲ್ಲ ಕೆಲಸ ಮುಗಿತು, ನನ್ನ ಹತ್ರ ಏನೂ ಕೆಲಸ ಇಲ್ಲ ಅವನು ಕೊಡೋದು. ಈಗ ನನ್ನ ಹತ್ರ ಏನು ಕೆಲಸ ಇಲ್ಲ ಅಂದ್ರೆ ಅವನು ನನ್ನೇ ತಿಂದಾಕ್ತಾನೆ, ಇದಕ್ಕೆ ಏನಾದ್ರು ಒಂದು ಮಾರ್ಗ ಕೊಡಿ ಗುರುಗಳೇ ಅಂತ ಗುರುಗಳನ್ನ ಕೇಳ್ತಾರೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಈಗ ಆಲ್ರೆಡಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಇದೇ ಡಿಸೆಂಬರ್ 1ನೇ ತಾರೀಕಿಂದ ಹೊಸ ಚಾನಲ್ ಡಿವೈನ್ ಟೈಮ್ ಪ್ರಾರಂಭ ಆಗ್ತಾ ಇದೆ. ಸ್ಟಾರ್ಟ್ ಯುವರ್ ಗುಡ್ ಟೈಮ್. ಸೊ ನಿಮಗೆ ಈ ಒಂದು ಚಾನಲ್ನಲ್ಲಿ ಸಾಕಷ್ಟು ವಿಶೇಷವಾಗಿರುವಂಥ ರೆಮಿಡೀಸ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ಗುರುಗಳು ಮಾಡಿ ತೋರಿಸ್ತಾರೆ. ಆದಷ್ಟು ಬೇಗ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬಹುದು. ಏನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ, ಅಂದರೆ ನಿಮಗೆ ಕೆಲವರು ಅಂತಂದರೆ ಆಗಲ್ಲ, ಇಷ್ಟನೇ ಇಲ್ಲ, ಅವ್ರು ನೋಡೋಕ್ಕೂ ನೀವು ಇಷ್ಟಪಡಲ್ಲ. ಸೊ ನಿಮ್ಮನ್ನು ಫಾಲೋ ಮಾಡೋಂಥವ್ರು ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಈ ಲೇಜಿ ಪೀಪಲ್ಲು ಅಥವಾ ಈ ಸೋಂಬೇರಿಗಳು, ಅವ್ರಿಗಂತೂ ಬೇಡವೇ ಬೇಡ, ನೋಡೋಕ್ಕೆ ಹೋಗ್ಬೇಡಿ, ಮಾಡೋಕ್ಕೆ ಹೋಗ್ಬೇಡಿ ಅಂತ ನೀವು ಸ್ಟ್ರೈಟ್ ಅವೇ ಹೇಳ್ತಾ ಇರ್ತೀರ ಯಾವಾಗಲೂ. ಪಾಪ ಅವ್ರಿಗೂ ಒಂದು ಚಾನ್ಸ್ ಕೊಡೋದಾದರೆ ಅವರ ಲೈಫ್ನಲ್ಲಿ ಅವರು ಆ ಸೋಂಬೇರಿತನ, ಈ ಲೇಜಿನೆಸ್ಸು ಇದೆಲ್ಲವನ್ನು ಬಿಟ್ಟು ಹೊರಗಡೆ ಬಂದು ಅವರು ಕೂಡ ಆ್ಯಕ್ಟಿವ್ ಆಗಬೇಕು ಅಂತಂದರೆ ಅವ್ರಿಗೋಸ್ಕರ ಏನಾದರೂ ಒಂದು ರೆಮಿಡಿ ತಿಳಿಸ್ಕೊಡಿ ಗುರುಗಳೇ. ಯಾಕೆ ಬೇಕಮ್ಮ ಇದು ಅವ್ರಿಗೆ? ಪಾಪ ತುಂಬ ಜನ ಏನೋ ಚೇಂಜ್ ಆಗಬೇಕು, ಒಂದು ಚೇಂಜ್ ನೋಡೋಣ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಸೊ ಅವಾಗ ಅವರಿಗಾದರೂ ಸಹಾಯ ಆಗಲಿ ಅಂತ ಗುರುಗಳು. ಚೇಂಜ್ ಬೇಕು ಅಂದರೆ ನೀವು ಚಿಲ್ಲರೆ ಕೊಡಿ ಅವರಿಗೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅವರನ್ನು ಕೂಡ ಮಾರ್ಪಾಟು ಮಾಡೋಣ ಅಂತಂದರೆ ಅವರೆಲ್ಲ ಹೇಗಿರ್ತಾರೆ ಅಂತಂದರೆ, ಅಂಥವರು ಬದಲಾಗಬೇಕು ಅಂತಂದರೆ, ಇಲ್ಲೊಬ್ಬ ರೈತ ಇದ್ದ. ರೈತ, ಅವನ ಬಳಿ ಒಂದು 100 ಎಕರೆ ಜಮೀನಿದೆ. 100 ಎಕರೆ ಜಮೀನಿದೆ. ಏನು ಮಾಡೋದು, ಇದನ್ನು ಹೇಗೆ ಮಾಡೋದು, ಉತ್ತೋದು, ಬೆಳೆಯೋದು, ಯಾವ ಬೆಳೆ ಹಾಕೋದು, ಏನು ಅವನು ಹೀಗೆ ತುಂಬ ಲೇಜಿ ರೈತ. ಪಾಪ ಯಾರೋ ರೈತರು ಇರಲ್ಲ, ಈ ಪದ ಅವ್ರಿಗೆ ಅಪ್ಲೈ ಆಗಲ್ಲ. ಯಾರಾದರೂ ಒಬ್ಬರು ಇದ್ದರೆ, ನಾನು ನೋಡಿದ್ದೀನಿ ಅಂಥ ಜನನ ಕೂಡ, ಬೇಕಾದ ಜಮೀನು ಇರುತ್ತೆ, ಎಲ್ಲೋ ತಿರುಗಾಡ್ತಿರ್ತಾರೆ. ಅವರಿಗೆ ಅಲ್ಲಿ ಭೂಮಿಯಲ್ಲಿ ಕೆಲಸ ಮಾಡೋಕ್ಕೆ ಬಾರದಿರೋರು ಇದ್ದಾರೆ, ಅದರಲ್ಲಿ ಬಂಗಾರ ಬೆಳಿಬೋದು. ಆತ ಒಬ್ಬ ರೈತ ಊರಿನ ಹಿರಿಯರನ್ನ ಕೇಳ್ತಾನೆ, ನೋಡಪ್ಪ, ಈಗ ನಾನು ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದು ಹೇಗೆ ಮಾಡಬೇಕು, ಎಲ್ಲಿಂದ ಪ್ರಾರಂಭ ಅಂತ ಕೇಳಿದರೆ, ನೀನು ನಮ್ಮನೇನೇ ಕೇಳ್ತೀಯಾ, ನೀನು ಬ್ರಹ್ಮನನ್ನು ಕುರಿತು ತಪಸ್ ಮಾಡೋಗು, ಎಲ್ಲ ನಿಂಗೆ ಬ್ರಹ್ಮ ತಿಳಿಸ್ತಾನೆ ಅಂತ ಹೇಳ್ತಾರೆ ಊರಿನ ಹಿರಿಯರು ಎಲ್ಲರೂ ಕೂಡ. ಓ ಹೌದಾ, ಹೆಂಗೂ ಇದೆಯಾ ಅಂತೇಳಿ ಅವನೊಂದು ಸಲ ಊರಿಂದ ಆಚೆ ಬಂದು ಬ್ರಹ್ಮದೇವನ ಕುರಿತು ತಪಸ್ ಮಾಡ್ತಾನೆ. ಬ್ರಹ್ಮದೇವನ ಕುರಿತು ತಪಸ್ ಮಾಡಿದಾಗ ಬ್ರಹ್ಮದೇವಾಯ ನಮಃ, ಬ್ರಹ್ಮದೇವಾಯ ನಮಃ, ಬ್ರಹ್ಮದೇವಾಯ ನಮಃ ಪಟ್ಟು ಹಿಡಿದು ಬಿಟ್ಟ. ಅವನ ಭಕ್ತಿಗೆ ಮೆಚ್ಚಿದ ಬ್ರಹ್ಮದೇವ. ಬ್ರಹ್ಮದೇವ ಬಂದು, ತಥಾಸ್ತು, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಮೋಕ್ಷ ಬೇಕಾ ಅಂತ ಕೇಳ್ತಾನೆ. ನಿನ್ನ ಮೋಕ್ಷಕ್ಕೆ ಎಷ್ಟು ಬೆಂಕಿ ಇಡ, ನನಗೆ ಮೋಕ್ಷ ಅಂತ ಬೇಡ, ನನಗೆ ನನ್ನ 100 ಎಕರೆ ಜಮೀನು ಉಳುಮೆ ಮಾಡಬೇಕು, ಅದಕ್ಕೇನೋ ಸಹಾಯ ಮಾಡು. ಓಹೋ, ನೀನು 100 ಎಕರೆ ಜಮೀನು ಉಳುಮೆ ಮಾಡಬೇಕಾ, ಅದಕ್ಕೆ ಒಬ್ಬ ರಾಕ್ಷಸನನ್ನು ಕಳಿಸ್ಕೊಡ್ತೀನಿ, ಕೆಲಸ ಮಾಡಿಸ್ಕೊ. ಸರಿ, ಕಳಿಸ್ಕೊಡು. ಆದರೆ ಇಲ್ಲೊಂದು ಷರತ್ತಿದೆ, ಅವನಿಗೆ ಯಾವಾಗಲೂ ಕೆಲಸ ಇರಬೇಕು, ಕೆಲಸ ಖಾಲಿ ಇತ್ತು ಅಂದರೆ ಅವನ್ನ ತಿಂದಾಕ್ತಾನೆ, ಇದು ಷರತ್ತಿರುತ್ತೆ. ಆಗ ಅವನೇನು ಮಾಡ್ತಾನೆ ಅಂತಂದರೆ, ಸರಿ ಆಯ್ತು, ಅಯ್ಯೋ ಕಳಿಸಪ್ಪ, ನನ್ನ ಹತ್ರ 100 ವರ್ಷಕ್ಕಾಗಷ್ಟು ಕೆಲಸ ಇದೆ, ಫಸ್ಟ್ ಕಳಿಸು ಅಂತಾನೆ.
ಸರಿ, ಇವನು ಹೋದ, ಅಂತರ್ಗತನಾದ, ತಕ್ಷಣ ಪ್ರತ್ಯಕ್ಷನಾದ. ಯಾರು? ಒಬ್ಬ ರಕ್ಕಸ. ರಕ್ಕಸ ಬಂದ ಕೂಡಲೇ ವರ್ಕ್ ಅಂತಾನೆ ಅವನು ಹೇಳದೆ ವರ್ಕ್ ಅಂತಾನೆ. ಬಾಪ ಬಾ, ನಂದು ನೋಡು 100 ಎಕರೆ ಜಮೀನಿದೆಯಲ್ಲ, ಆ 100 ಎಕರೆಯನ್ನು 3 ಸಲ ಉಳ್ಬೇಕು, ಹಿಂದಿಂದ ರಿಪೀಟಾಗಿ 3 ಸಲ ಉಳ್ಬೇಕು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ತಾನೆ, ಸ್ಟಾರ್ಟ್ ಮಾಡ್ತಾನೆ ಅವನು. ಮೊದಲೇ ರಾಕ್ಷಸ ಅವನು. ಇವನು ಅಂದ್ಕೊಳ್ತಾನೆ ಇವನೊಂದು ತಿಂಗಳಾನ್ಗಟ್ಲೆ ಮಾಡ್ತಾನೆ ಇದ್ದಾನಂತ. 5 ದಿನಕ್ಕೆ ಮುಗಿಸ್ಕೊಂಡು ಬಂದ. ಕೂತ್ಬಿಟ್ಟ. 5 ದಿನದಲ್ಲಿ ಮುಗಿಸ್ಬಿಟ್ಟ. ಮತ್ತೆ ಬಂದು ವರ್ಕ್ ಅಂದ. ಮತ್ತೆ ಅವನಿಗೆ ಇಂಥ ಬೆಳೆಗಳು ಇಡಬೇಕು, ಇದು ಇಡಬೇಕು ಅಂತ ಅವ್ನು ಪಟ್ಟಿ ಮಾಡ್ಕೊಂಡಿದ್ದ. ಆ ಪಟ್ಟಿಗಳೆಲ್ಲ ಕೊಟ್ಟ, ಅದನ್ನು ಕೂಡ 2 ದಿನದಲ್ಲಿ ಮುಗಿಸ್ದ. ಮುಗೀತಾ? ಮುಗೀತು. ಸರಿ, ಹಂಗಾದರೆ ಇವನಿಗೆ ಹೆಂಗಿದ್ರು ಪಟ್ಟಿ ಇದೆಯಲ್ಲ ಇವನ ಹತ್ರ, ಅವ್ನಿಗೆ ಆಸೆಗಳಿದೆ, ಮನೆ ಕಟ್ಸ್ಕೋಬೇಕು, ಒಂದು ದೊಡ್ಡದ ಮನೆ ಕಟ್ಟಬೇಕು ಅಂತೇಳಿ, ಒಂದು ಐಷಾರಾಮದ ಬಂಗ್ಲೆ ಕಟ್ಟಬೇಕು ಅಂತ ನಾನು ಪಟ್ಟಿ ಕೊಟ್ಟಿರ್ತಾನೆ. ಇಷ್ಟು 100ಕ್ಕೆ 100 ಅಡಿನಲ್ಲಿ ಒಂದು ಬೃಹದಾಕಾರ ದೊಡ್ಡ ಬಂಗ್ಲೆ ಆಗಬೇಕು ಅಂತ ಹೇಳ್ತಾನೆ. ಇಲ್ಲೂ ಕೂಡ ಅವ್ನು ಟೈಮ್ ತೊಗೊಳ್ತಾನೆ, ಬಿಡು ಅಷ್ಟು ಈಸಿ ಇಲ್ಲ ಅಂದ್ಬಿಟ್ಟು ನೋಡ್ತಾನೆ. ಅದು ಕೂಡ ಕೇವಲ ದಿನಗಳಲ್ಲೇ ಮುಗಿಸ್ತಾನೆ. ಅವನಿಗೆ ಆಶ್ಚರ್ಯ ಆಗ್ಬಿಡ್ತು. ಏನಪ್ಪ ಇವನು. ಮತ್ತು ಇವನ ಹತ್ರ ಪಟ್ಟಿ ಇತ್ತಲ್ಲ, ಇದ್ದು ಬದ್ದಿದ್ದೆಲ್ಲ ಹೇಳ್ತಾ ಇತ್ತು, ಎಲ್ಲ ಮುಗೀತು. ಮುಗಿಯೋದು ವರ್ಕ್. ಮುಗಿದ ಕೂಡಲೇ ಮುಗಿಸ್ತಾನೆ 2 ದಿನಕ್ಕೆ, ಮತ್ತೆ ವರ್ಕ್ ಅಂತಾನೆ. ಮತ್ತು ಇನ್ನೇನೋ ಅವ್ನು ಬೆಳೆಗಳೆಲ್ಲ ತೆಗೆದು ಕಟಾವು ಮಾಡಿ ತೊಗೊಂಬಂತಾನೆ, ಮತ್ತು ಅದನ್ನು ಗಂಟೆಗಳಲ್ಲಿ ಮುಗಿಸ್ತಾನೆ, ಮತ್ತು ವರ್ಕ್ ಅಂತಾನೆ. ಮತ್ತು ಮನೆ ಕೆಲಸದಲ್ಲಿ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತಾನೆ, ಅದನ್ನೆಲ್ಲ ಮಾಡ್ತಾನೆ. ಆನಂತರ ಬಂದು ವರ್ಕ್ ಅಂತಾನೆ. ಎಲ್ಲ ಮುಗೀತು. ಎಂತ ಮಾಡೋದು? ಇನ್ನೊಂದು ಅಷ್ಟು 4-5 ಪಟ್ಟಿ ಇತ್ತು, ಅದನ್ನು ಒಂದು 2 ದಿನಕ್ಕೆ ಆಗಷ್ಟು ಕೊಟ್ಬಿಟ್ಟು ಇವನು ಓಡೋಗ್ಬಿಟ್ಟ. ಎಲ್ಲಿಗೋದ ಈ ರೈತ? ಮಧ್ಯರಾತ್ರಿ ಆಗಿತ್ತು, ಅಲ್ಲೊಂದು ಆಶ್ರಮ ಇತ್ತು. ಆ ಆಶ್ರಮದ ಗುರುಗಳ ಬಳಿ ಹೋಗ್ಬಿಟ್ಟ. ಗುರುಗಳೇ ಅಂತ ಹೋಗಿ, ಏನಯ್ಯ ನಿಂದು ಮಧ್ಯರಾತ್ರಿ ಯಾಕೆ ಬಂದಿದೆಯಾ, ಏನು ಕತೆ ಅಂತ ಕೇಳಿದ. ಇಲ್ಲ ಸ್ವಾಮಿ, ಇಲ್ಲಿ ಯಾರೋ ಒಬ್ಬ ನನಗೊಬ್ಬ ತಗಲಾಕೊಂಡಿದ್ದಾನೆ, ಒಬ್ಬ ರಾಕ್ಷಸ ಅಂತ. ಈ ರೀತಿ ಬ್ರಹ್ಮದೇವ ಕಳಿಸ್ಕೊಟ್ಟಿದ್ದು, ಎಲ್ಲ ಕೆಲಸ ಮುಗೀತು, ನನ್ನ ಹತ್ರ ಏನೂ ಕೆಲಸ ಇಲ್ಲ ಅವನು ಕೊಡೋದು. ಈಗ ನನ್ನ ಹತ್ರ ಏನು ಕೆಲಸ ಇಲ್ಲ ಅಂದರೆ ಅವನು ನನ್ನ ತಿಂದಾಕ್ತಾನೆ. ಇದಕ್ಕೆ ಏನಾದರೂ ಒಂದು ಮಾರ್ಗ ಕೊಡಿ ಗುರುಗಳೇ ಅಂತೇಳಿ ಗುರುಗಳನ್ನ ಕೇಳ್ತಾನೆ. ಸರಿ ಸರ್, ನೀವೊಂದು ಕೆಲಸ ಮಾಡು ಅಂತೇಳಿ ಅವನಿಗೊಂದು ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅದನ್ನು ಹೇಳ್ತಾ ಅವನು ಖುಷಿಯಿಂದ ಹೊರಟೋಗ್ತಾನೆ. ಈ ಕೆಲಸ ನಾನು ಮಾಡ್ತೀನಿ ಗುರು, ನನಗೆ ಇದು ನೆನಪು ಬರಲಿಲ್ಲ, ಇದು ನಾನು ಮಾಡ್ತೀನಿ ಬಿಡು ಅಂತೇಳಿ ಗುರುಗಳಿಂದ ಆ ಮಾರ್ಗದರ್ಶನ ತೆಗೆದುಕೊಂಡು, ಆ ಮಂತ್ರ ತೆಗೆದುಕೊಂಡು ಅವನು ರಾಕ್ಷಸರ ಮುಂದೆ ಬೆಳಗ್ಗೆ ಹೋದ ಕೂಡಲೇ ಬಾಯಿಲಿ ಅಂತಂದ. ಊರಿಂದ ಆಚೆ ಕರ್ಕೊಂಡೋದ. ಒಂದು ಈಚಲು ಮರ ಇತ್ತು. ಈಚಲು ಮರವನ್ನು ಹತ್ತು ಅಂದ. ಹತ್ತದ. ಮತ್ತೇನು ಮಾಡಬೇಕು ಅಂದ. ಅಲ್ಲಿಂದ ಮೇಲಿಂದನೇ ವರ್ಕ್ ಅಂದ. ಇಳಿ ಅಂದ. ಇಳಿದ ಕೂಡಲೇ ಮತ್ತೆ ವರ್ಕ್ ಅಂದ. ಹತ್ತು ಅಂದ. ಮತ್ತೆ ಹತ್ತದ. ಮೇಲಿಂದ ವರ್ಕ್ ಅಂದ. ಮತ್ತೆ ಹೇಳಿದ, ನೋಡಯ್ಯ ರಕ್ಕಸ, ನಿನಗೆ ಹತ್ತೋದು ಇಳಿಯೋದು, ಹತ್ತೋದು ಹಿಡಿಯೋದು ಇದೇ ನನ್ನ ವರ್ಕ್ ಅಂತ ಹೇಳಿದ. ಅವನ ಕೆಲಸ ಮಾಡ್ತಾ ಇದ್ದ. ಇವನು ಮನೆಗೆ ಬಂದ್ಬಿಟ್ಟ. ಇವನು ಮನೆಗೆ ಬಂದಾಯ್ತು. ಯಾಕೆ ಅವ್ನು ಕೆಲಸ ಕೊಟ್ಟಾಯ್ತಲ್ಲ. 100 ಎಕರೆ ಜಮೀನು, ಇವನು ಆಸ್ತಿ ಪಾಸ್ತಿ ಎಲ್ಲ ಏನಿತ್ತೋ, ಅವನು ಮೊದಲು ಲೇಸಿ ಆಗಿದ್ದ. ನಾನು 100 ವರ್ಷ ಅನ್ನೋದನ್ನು ಯಾಕೆ ಹೇಳಿದೆ ಅಂತಂದರೆ, ನಮಗೆ 100 ವರ್ಷ ಆಯಸ್ಸಲ್ಲಿ ಲೇಸಿ ಆಗಿದ್ದರೆ ಹಿಂಗಾಗತ್ತೆ ನಮ್ಮ ಬದುಕು. ನೀವು ಆಕ್ಟಿವ್ ಆಗಬೇಕು. ನೀವು ಆಕ್ಟಿವ್ ಆಗಬೇಕು ಅಂತಂದರೆ ನೋಡಿ ಏನೇನು ಮಜಲು ತಗೋಬೇಕು ಅಂತ. ಹಾಗಾಗಿ ನೀವೇನಾದರೂ ಅಷ್ಟು ಲೇಸಿಯಾಗಿದ್ದರೆ ಪೂರ್ಣವಾಗಿದ್ದೇ ಬಿಡ್ತೀರಿ. ಆಗಬಾರದು ಅಂತಂದರೆ ನೀವು ಈ 3 ಕೆಲಸ ಮಾಡಬೇಕು. ನಾನು ಹೇಳಿದ ಕೆಲಸಗಳೀಗ ನೀವು 3 ಮಾಡಬೇಕು ಪ್ರೀತಿಯ ಬಂಧುಗಳು. ಯಾರೇ ಲೇಸಿ ಆಗಿದ್ದರೂ ಮೊದಲೇ ಲೇಸಿ ಇರೋರು ನೋಡಬೇಡಿ ಅಂತೀನಿ, ಲೈಕ್ ಮಾಡಬೇಡಿ ಅಂತೀನಿ, ಶೇರ್ ಮಾಡಬೇಡಿ ಅಂತ ಹೇಳ್ತೀನಿ. ಪ್ರಯೋಜನಕ್ಕೆ ಬಾರದು ಅಂತ ಪ್ರಯತ್ನ ಪಟ್ಟು 10 ಸಲ ಸೋತಿರೋರು ನೀವು ಗೆದ್ದೇ ಗೆಲ್ತೀರ 11ನೇ ಸಲ ಅಂತ ಹೇಳಿರ್ತೀನಿ. ಅಂಥವರಿಗಾಗಿಯೂ ಮತ್ತು ಮನೇಲಿ ಅಪ್ಪ ಅಮ್ಮಂದಿರು ಈ 3 ಕೆಲಸಗಳನ್ನು ಅಂತಹ ಲೇಸಿಯಿಂದ ಇರತಕ್ಕಂಥವರಿಗೆ ನೀವೇನಾದರೂ ದಯಪಾಲಿಸ್ತೀನಿ ಅಂತಂದರೆ, ಒಂದು ನಂಬರ್ 1ನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದೇವದಾರು ಮಾಲೆ ಅಂತ ಬರುತ್ತೆ. ಆ ದೇವದಾರು ಮಾಲೆಯನ್ನು ಒಂದು ಮಿರಾಕಲ್ ನಡೆದೋಗುತ್ತೆ ಅವರಿಗೆ. ದೇವದಾರು ಮಾಲೆ ಯಾರು ಹಾಕ್ತಾರೋ ನೆಕ್ಸ್ಟ್ ಡೇಯಿಂದ ಅವನು ವರ್ಕ್, ರಾಕ್ಷಸನ ರಾಕ್ಷಸ ವರ್ಕ್ ಅಂತಾನಲ್ಲ, ಆ ಮಾಲೆ ಹಾಕಿದ್ರೆ ಮತ್ತು ಇವನು ವರ್ಕ್ ಅಂತಿರ್ತಾನೆ. ಅಂದರೆ ಅವನ ತಲೆ ಹಾಗೆ ವರ್ಕ್ ಕಡೆ ಗಮನಿಸ್ತಿರ್ತಾನೆ. 1ನೇದು. ಮತ್ತು 2ನೇದು ಈ ಕಬ್ಬು ಬೆಳೀತಾರಲ್ಲ ರೈತರು, ಅದು ನಿಧಾನಕ್ಕಾಗಲಿ ಪರವಾಗಿಲ್ಲ, ಕಬ್ಬು ಬೆಳೆಯುವಂಥ ರೈತರಿಗೆ ನೀವೇನಾದರೂ ಒಂದು ದಾನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಪರಿಕರಗಳು, ಸಾಮಗ್ರಿ ಏನಾದರೂ ಆಗ್ಬೋದು. ಅದಕ್ಕೆ ಆ ಕಬ್ಬಿನ ಬೆಳೆಗೆ ಸಂಬಂಧಪಟ್ಟ ಏನು ಬರುತ್ತೋ ಸೀಡು ಅಥವಾ ಆ ಸ್ಟಿಕ್ ಅದಾದರೂ. ನೆಕ್ಸ್ಟ್ ಮಲ್ಲಿಗೆ ಹೂವಿಗೆ ಸಂಬಂಧಪಡ್ತಕ್ಕಂಥದ್ದು ರಸಗೊಬ್ಬರಗಳು ಕೊಡ್ತೀರೋ ಅಥವಾ ಮಲ್ಲಿಗೆದು ಏನು ಸೀಡ್ ಕೊಡ್ತೀರೋ ಏನು ಕೊಡ್ತೀರೋ ಅದನ್ನು ಒಟ್ಟಾರೆಯಾಗಿ ಈ 3 ಮಾಡಿದರೆ ಲೇಸಿಯಾಗಿ ಎಲ್ಲೋ ಬಿದ್ದಿದ್ನಲ್ಲ, ಬೇರೆ ಏನೇನೋ ಮಾಡ್ಕೊಂಡಿದ್ನಲ್ಲ, ದುಷ್ಟ ಜೊತೆ ಸೇರಿಕೊಂಡು ದುಶ್ಚಟಗಳು ನಂಬರ್ 1 ಹೋಗ್ತವೆ. ನಂಬರ್ 2 ದುಷ್ಟರಿಂದ ಹೊರಗೆ ಬರ್ತಾನೆ. ನಂಬರ್ 3 ಕಾಲಹರಣ ಮಾಡ್ತೀನಲ್ಲ,
ಈ 3 ಕ್ಲಿಯರ್ ಆಗ್ತವೆ. ಈ 3 ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಲೇಜಿಗಳು, ಸೋಂಬೇರಿಗಳು ತಮಗೆ ಆಗೋದಿಲ್ಲ, ಯಾವಾಗಲೂ ನೀವು ನೇರವಾಗಿ ಹೇಳ್ತಾ ಇರ್ತೀರಾ. ಬಟ್ ಅವರು ಆ್ಯಕ್ಟಿವ್ ಆಗಬೇಕು ಅಂತಂದರೆ ಒಂದು ರೆಮಿಡಿ ಕೊಡಿ ಗುರುಗಳೇ ಅಂತ ಕೇಳಿದೆ. ಸೊ ಅದ್ಭುತವಾಗಿರುವಂಥ ರೆಮಿಡಿ. ಆ್ಯಂಡ್ ಆ ಕಥೆನ ಕೇಳಿದ್ಮೇಲೆ ಇಲ್ಲ ಸೋಂಬೇರಿಗಳ ಥರ ಇದ್ದರೆ ಆಗಲ್ಲ, ನಾನು ಲೈಫ್ನಲ್ಲಿ ಏನಾದರೂ ಮಾಡಬೇಕು ಅನ್ನೋ ಒಂದು ಚೇಂಜಸ್ಸು ಅವರಾಗವರೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ದೇವದಾರ ಮಾಲೆ ಧಾರಣೆ ಮಾಡೋದ್ರಿಂದ ಕೂಡ ಲೈಫಲ್ಲಿ ಸಾಕಷ್ಟು ಮಿರಾಕಲ್ಸ್ ಆಗುತ್ತೆ. ಇನ್ನು ಕಬ್ಬು ಬೆಳೆದಾರರಿಗೂ ಕೂಡ ದಾನ ಮಾಡ್ಬೋದು. ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. 3 ಟಿಪ್ಸ್ನ ಅಂತ ಕೊಟ್ಟಿದ್ದೀರಾ ನೀವು. ಅದನ್ನು ಅವ್ರು ಫಾಲೋ ಮಾಡೋದ್ರಿಂದ ಆ ಲೇಜಿನೆಸ್ ಹೋಗಿ ಅವರು ಕೂಡ ಆಕ್ಟಿವ್ ಆಗೋದಕ್ಕೆ ಸಹಾಯ ಆಗುತ್ತೆ. ಗುರುಗಳೇ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.